ನಮಸ್ಕಾರ. ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ HSTRಗೆ ಸಂಬಂಧಪಟ್ಟಂತೆ ಇದು ಕೇವಲ HSTRಗೆ ಅಂತಲ್ಲ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಥವಾ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಮತ್ತು GPSTR ಈ ಶಿಕ್ಷಕರ ನೇಮಕಾತಿ ಮತ್ತು KPSC ಪರೀಕ್ಷೆಗಳಿಗೆ ನಿಮಗೆ ಫಸ್ಟ್ ಪೇಪರ್ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗೊಂದು ಮೊದಲನೇ ಪ್ರಶ್ನೆ ಪತ್ರಿಕೆ ಏನಿದೆಯಲ್ಲ, ಅದರಲ್ಲಿ ಫಸ್ಟ್ ಪೇಪರು ನಿಮಗೆ ಎಲ್ಲ ರೀತಿಯಿಂದ ಅಂದರೆ ಸೈನ್ಸ್ ಇರುತ್ತೆ, ಮ್ಯಾಥ್ಸ್ ಇರುತ್ತೆ, ಫಿಸಿಕ್ಸ್ ಇರುತ್ತೆ, ಸೈಕಾಲಜಿ ಅಂದರೆ ಸೈಕಾಲಜಿ ಪ್ರಚಲಿತ ಘಟನೆಗಳು, ಈ ರೀತಿಯಾದಂತಹ ಒಂದು ಸಿಲೆಬಸನ್ನು ಒಳಗೊಂಡಿರುತ್ತೆ. ಎಸ್ಪೆಷಲಿ ನಾನು ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ನೋಡೋದಾದರೆ ಇದರಲ್ಲಿ HSTRಲ್ಲಿ ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಮನೋಸಾಮರ್ಥ್ಯ ಪರೀಕ್ಷೆ ಅಂತ ಇದೆ. ಸೊ ಇದರಲ್ಲಿ ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಇವತ್ತು ನಾನು ಸೈನ್ಸಿಗೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ಸ್ಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಯಾವ ಥರ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ನಿಮಗೆ ಬರ್ಬೋದು ಅನ್ನೋದನ್ನು ನಾನಿಲ್ಲಿ ನಿಮಗೆ ವಿವರವಾಗಿ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನಿಲ್ಲಿ ಸೈನ್ಸನ್ನು ತೊಗೊಂಬಂದಿದ್ದೀನಿ, ಯಾಕೆಂದರೆ ನನ್ನ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ನನ್ನ ಸಬ್ಜೆಕ್ಟ್ ಸೈನ್ಸ್ ಆಗಿರೋದ್ರಿಂದ ನಾನು ಸೈನ್ಸಿಗೆ ಸಂಬಂಧಪಟ್ಟಂಥವು ಅವನ್ನ ಸಾಮಾನ್ಯ ಜ್ಞಾನ ಅಂತಲೂ ಕೂಡ ನೀವು ಏನು ಕನ್ಸಿಡರ್ ಮಾಡ್ಬೋದು. ಸೊ ಅವುಗಳಿಗೆ ನೀವು ಸಾಕಷ್ಟು ನೋಟ್ಸನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಪರೀಕ್ಷೆಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ನೇರವಾಗಿ ಪ್ರಶ್ನೆಗಳಿಗೆ ಬರ್ತಾ ಇದ್ದೀನಿ. ಪ್ರಶ್ನೆ ಈ ರೀತಿ ಇದೆ. ಇದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಹಿಂದೆ ನಡೆದಿರ್ತಕ್ಕಂಥ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿದ್ದು, ಅದರಲ್ಲಿ ಪೇಪರ್ 1ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ನೋಡ್ತಾ ಹೋಗೋಣ. ನಾವು ಉಸಿರಾಡುವಂತಹ ವಾಯು ಅನಿಲಗಳ ಮಿಶ್ರಣ, ಈ ಮಿಶ್ರಣದಲ್ಲಿ ಕೆಳಗಿನ ಯಾವ ಅನಿಲ ಶೇಕಡಾವಾರು ಅತಿ ಹೆಚ್ಚು ಇರುತ್ತದೆ ಅಂತ ಕೇಳಿದ್ದಾರೆ. ಸೊ ನಮಗಿಲ್ಲಿ ನಾವು ಉಸಿರಾಡುವಂಥ ವಾಯು ಅನಿಲಗಳ ಮಿಶ್ರಣ, ಸೊ ನಾವು ಉಸಿರಾಡುವಂಥ ಗಾಳಿ ಅಥವಾ ವಾತಾವರಣದಲ್ಲಿರ್ತಕ್ಕಂತಹ ಗಾಳಿ ಎರಡೂ ಒಂದೇ. ಅದಕ್ಕೆ ಭಾಳ ಜನ ಕನ್ಫ್ಯೂಷನ್ ಆಗಿ ಡೈರೆಕ್ಟ್ ಆಮ್ಲಜನಕ ಅಂತ ಹಾಕ್ಬಿಡ್ತಾರೆ, ಅದು ತಪ್ಪು, ಆ ರೀತಿ ಅಲ್ಲ. ಸೊ ಇದಕ್ಕೆ ನಿಮಗೆ ತುಂಬ ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂಥೇಳಿ ನಾನು ಅರ್ಥ ಮಾಡಿಸೋಕ್ಕೋಸ್ಕರ ಪ್ರಯತ್ನ ಮಾಡ್ತಾಯಿದ್ದೀನಿ. ಹೇಗೆ ಅಂತಂದರೆ ಇದು ಆರ್ಟ್ಸ್ನವ್ರಿಗೂ ಕೂಡ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ. ನೀವು ಕ್ಲಿಯರಾಗಿ ಇದನ್ನು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡ್ತಾ ಹೋಗಿ. ಮೊದಲನೇದಾಗಿ ವಾತಾವರಣದಲ್ಲಿರ್ತಕ್ಕಂಥ ಅನಿಲಗಳಲ್ಲಿ ಅತ್ಯಂತ ಹೆಚ್ಚು ಇರತಕ್ಕಂಥ ಯಾವುದು, ಶೇಕಡಾವಾರು ಹೆಚ್ಚು ಇರತಕ್ಕಂಥ ಅನಿಲ ಬಂದು ನೈಟ್ರೋಜನ್. ಅದನ್ನು ನಾವು ಸಾರಜನಕ ಅಂತ ಕರಿತೀವಿ. ಸೊ ಈ ನೈಟ್ರೋಜನ್ ಏನಿದೆಯಲ್ಲ, ಸೊ ಸಾರಜನಕ ಇದು ಬಂದು ನಮ್ಮ ವಾತಾವರಣದಲ್ಲಿ 78% ಇದೆ. ಸೊ 78.08% ವಾತಾವರಣದಲ್ಲಿರೋದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೈಟ್ರೋಜನ್ ಅಥವಾ ಸಾರಜನಕ. ಇನ್ನು ಆಕ್ಸಿಜನ್ ಎಷ್ಟಿದೆ ಅಂತ ನೋಡಿದ್ರೆ ಇದು ಎರಡನೇ ಹೈಯೆಸ್ಟು. ಅಕ್ಯುರೇಟಾಗಿ ಹೇಳೋದಾದರೆ 20.95 ಬರುತ್ತೆ, ಅಥವಾ ನೀವು ಅಪ್ರಾಕ್ಸಿಮೇಟ್ಲಿ 21% ಅಂತ ಹೇಳ್ಬೋದು. ಆಮ್ಲಜನಕ 21% ಇರುತ್ತೆ. ಸೊ ಈ ಸಾರಜನಕ ಅತಿ ಹೆಚ್ಚು ಇರುತ್ತೆ. ಇದು ಏನಪ್ಪ ಅಂತಂದರೆ ಸಸ್ಯಗಳ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಅದನ್ನು ಬರ್ಕೊಳ್ಳಿ. ಈ NPK ಅಂತ ಗೊಬ್ಬರ ಹಾಕ್ತಾರೆ. ಸಸ್ಯಗಳ ಬೆಳವಣಿಗೆ ತುಂಬ ಚೆನ್ನಾಗಿ ಆಗಬೇಕಂದ್ರೆ ಈ ನೈಟ್ರೋಜನ್ ಫಿಕ್ಸೇಷನ್ ಆಗಬೇಕು. ನೈಟ್ರೋಜನ್ ಫಿಕ್ಸೇಷನ್ ಆಗಲಿಕ್ಕೆ ಕೆಲವೊಂದು, ಈಗ ಫಾರ್ ಎಕ್ಸಾಂಪಲ್ ಭತ್ತವನ್ನು ಬೆಳೀತಕ್ಕಂತಹ ಜಾಗದಲ್ಲಿ ಅಜೋಲ್ಲಾ ಅಂತಕ್ಕಂಥ ಒಂದಷ್ಟು ಪಾಚಿ ಅಥವಾ ಇವು ಬೆಳೆಗಳಿಗೆ ಈ ನೈಟ್ರೋಜನ್ ಫಿಕ್ಸೇಷನ್ ಆಗಲಿಕ್ಕೆ ಹೆಲ್ಪ್ ಮಾಡ್ತವೆ. ಅಥವಾ ಈಗ ಒಂದು ಲೆಗ್ಯುಮಿನಸ್ ಪ್ಲ್ಯಾಂಟ್ಸ್ಗಳಲ್ಲಿ ಬೇರಿನ ಗಂಟುಗಳಲ್ಲಿ ನೈಟ್ರೋಜನ್ ಫಿಕ್ಸೇಸ್ ಮಾಡ್ತಕ್ಕಂತಹ ಒಂದು ಬ್ಯಾಕ್ಟೀರಿಯಾಗಳಿರ್ತವೆ, ಅಂದರೆ ಸಹಜೀವಿಗಳಿರ್ತವೆ. ರೈಸೋಬಿಯಮ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾಗಳು ನೈಟ್ರೋಜನನ್ನು ನೈಟ್ರೇಟನ್ನಾಗಿ ಪರಿವರ್ತನೆ ಮಾಡಿ ಅಲ್ಲಿ ಗಿಡಗಳು ಬೆಳೀಲಿಕ್ಕೆ ಈ ಸಾರಜನಕವನ್ನು ನೇರವಾಗಿ ಒದಗಿಸ್ತವೆ. ಅಂದರೆ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ನೇರವಾಗಿ ತಗೊಳ್ಳೋಕ್ಕೆ ಅವಕ್ಕೆ ಆಗೋದಿಲ್ಲ. ಇನ್ನು ಗುಡುಗು ಮಿಂಚು ಬಂದ ಸಂದರ್ಭದಲ್ಲಿ ಕೂಡ ಗಿಡಗಳಿಗೆ ಯಥೇಚ್ಛವಾಗಿ ನೈಟ್ರೋಜನ್ ಇದ್ದಿದ್ದು ನೈಟ್ರೇಟ್ ಆಗಿ ಗಿಡಗಳಿಗೆ ಸಿಗುತ್ತೆ. ಹಾಗಾಗಿ ಫಲವತ್ತಾಗಿ ಬೆಳೀತವೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನೆಕ್ಸ್ಟು ಆಮ್ಲಜನಕ, ಇದು ನಾವು ಉಸಿರಾಡ್ತಕ್ಕಂತಹ ಅನಿಲ. ಮನುಷ್ಯನಿಗೆ ಇಂದ ಹಿಡಿದು ಸಕಲ ಜೀವಿಗಳಿಗೆ, ಈವನ್ ಸಸ್ಯಗಳು ಉಸಿರಾಡಬೇಕಾದ್ರೂ ಕೂಡ ಆಮ್ಲಜನಕವನ್ನು ಒಳ ತೆಗೆದುಕೊಳ್ತವೆ. ಅದು ವಾತಾವರಣದಲ್ಲಿ 21% ಇದೆ. ಇದು ದಹನಕ್ಕೆ ಹೆಲ್ಪ್ ಮಾಡುವಂತಹ ಒಂದು ಪ್ರಮುಖವಾದ ಅನಿಲ. ಆಕ್ಸಿಜನ್ ಇಲ್ಲ ಅಂದರೆ, ವಿತೌಟ್ ಆಕ್ಸಿಜನ್ನು ಬರ್ನಿಂಗ್ ಅಥವಾ ಏನು ದಹನ ಅಂತ ಕರಿತೀವಿ ಅದು ಸಾಧ್ಯನೇ ಇಲ್ಲ. ಸೊ ಅದು ಒಂದು ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂತಹ ಒಂದು ವಸ್ತು. ಇನ್ನು ಮತ್ತೊಂದು ಇಂಗಾಲದ ಡೈಆಕ್ಸೈಡ್ ಕೊಟ್ಟಿದ್ದಾರೆ. ಇದು ಬಂದು ಎಷ್ಟಿದೆ ವಾಯುವಿನಲ್ಲಿ ಅಂತ ಹೇಳಿದ್ರೆ ಕೇವಲ 0.04% ವಾತಾವರಣದಲ್ಲಿ ಇಂಗಾಲ ಡೈಆಕ್ಸೈಡ್ ಇದೆ. ಇದ್ರದ್ದು ಏನಪ್ಪ ಉಪಯೋಗ ಅಂತ ಹೇಳಿದರೆ ಸಸ್ಯಗಳು ಆಹಾರವನ್ನು ತಯಾರು ಮಾಡಿಕೊಳ್ಳಿಕ್ಕೆ ಸಹಾಯವನ್ನು ಮಾಡುತ್ತೆ. ಇಂಗಾಲ ಡೈಆಕ್ಸೈಡು ಅದಿಲ್ಲ ಅಂತಂದರೆ, ರಾ ಮೆಟೀರಿಯಲ್ ಇಲ್ಲ ಅಂದರೆ, ಇಂಗಾಲ ಡೈಆಕ್ಸೈಡ್ ಇಲ್ಲ ಅಂದರೆ ಏನು ಕೂಡ ಸಾಧನೆ ಆಗೋದಿಲ್ಲ. ಇನ್ನು ಓಝೋನ್ ಲೇಯರ್ ಅಂದರೆ ಇದರ ರಾಸಾಯನಿಕ ಸೂತ್ರ O3 ಅಂತ ಕರಿತೀವಿ. ಅಟ್ಮಾಸ್ಫಿಯರಲ್ಲಿರುತ್ತೆ. ಇದು ಬಂದು ಆಮ್ಲಜನಕದ 3 ಪರಮಾಣುಗಳು
ಭೂಮಿಗೆ ಬರುವಂತಹ ಅಲ್ಟ್ರಾ ವೈಲೆಟ್ ಅಂದರೆ ನೇರಳಾತೀತ ವಿಕಿರಣಗಳನ್ನು ಸೋಸಿ ಭೂಮಿಗೆ ರಕ್ಷಣೆಯನ್ನು ಒದಗಿಸುವಂಥ ಒಂದು ಕವಚ ಅಂತ ನಾವು ಹೇಳ್ಬೋದು. ಓಕೆ, ಇದಿಷ್ಟು ವಾಯುಮಂಡಲಕ್ಕೆ ಸಂಬಂಧಪಟ್ಟಂತೆ ಮತ್ತು ಗಾಳಿಯ ಮಿಶ್ರಣಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಬೇಕಾಗಿರುವಂತಹ ಮಾಹಿತಿ. ಇದಿಷ್ಟನ್ನು ಸಾಕು ಅಂತ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಬೇರೆ ಬೇರೆ ಪ್ರಶ್ನೆಗಳು ಬಂದಾಗ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ. ಎಲ್ಲ ಅಂಶಗಳನ್ನು ನೀವು ಬರೆದಿಟ್ಕೊಂಡಿದ್ದೀರಾ ಅಂತ ಭಾವಿಸ್ತಾ, ಪ್ರೆಷರ್ ಕುಕ್ಕರ್ನಲ್ಲಿ ಅಕ್ಕಿಯನ್ನು ವೇಗವಾಗಿ ಬೇಯಿಸ್ತದೆ ಯಾಕೆ? ಇಲ್ಲಿರುವಂಥ ಆಪ್ಷನ್ಸ್ಗಳನ್ನು ನೋಡಿ. ಅದು ಯಾವಾಗಲೂ ಸ್ಟೀಮ್ ತಪ್ಪಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಹೆಚ್ಚಿನ ಒತ್ತಡ ಅಕ್ಕಿ ಧಾನ್ಯಗಳ ಗಟ್ಟಿ ಹೊದಿಕೆಯನ್ನು ನಜ್ಜುಗುಜ್ಜು ಮಾಡುತ್ತದೆ. ಇದು ಶಾಖಶಕ್ತಿ ಸುಲಭವಾಗಿ ತಪ್ಪಿಸಿಕೊಳ್ಳಲು ಅವಕಾಶ ಕೊಡುವುದಿಲ್ಲ. ಹೆಚ್ಚಿನ ಒತ್ತಡವು ನೀರಿನ ಕುದಿಯುವ ಬಿಂದುವನ್ನು ಹೆಚ್ಚಿಸುತ್ತದೆ. ಈ ರೀತಿಯಾದ ಆಯ್ಕೆಗಳನ್ನು ಅಲ್ಲಿ ನಮಗೆ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದರೆ? ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಹೆಚ್ಚಿನ ಒತ್ತಡವು ನೀರಿನ ಕುದಿಯುವ ಬಿಂದುವನ್ನು ಹೆಚ್ಚಿಸುತ್ತೆ. ಅಂದರೆ ಈ ಪ್ರೆಷರ್ ಕುಕ್ಕರಲ್ಲಿ ಏನಾಗುತ್ತಪ್ಪ ಅಂತಂದರೆ ಒತ್ತಡ ಹೆಚ್ಚಾಗುತ್ತೆ. ಇದರಿಂದ ಆ ಒತ್ತಡ ಹೆಚ್ಚಾಗಿರೋದ್ರಿಂದ ಬಾಯ್ಲಿಂಗ್ ಪಾಯಿಂಟ್ ಕೂಡ ಬೇಗನೆ ಇನ್ಕ್ರೀಸ್, ಅಂದರೆ ನೀರಿನ ಕುದಿಯುವ ಬಿಂದು ಬೇಗನೆ ಬರುತ್ತೆ. ಅದರಿಂದ ಅಕ್ಕಿ ಬೇಗ ಬೇಯುತ್ತೆ. ಇಷ್ಟೇ, ಭಾಳ ಸಿಂಪಲ್ಲು. ನಿಮಗೆ ಇದೇ ಥರ ಇನ್ನೂ ಬಹಳಷ್ಟು ಅಂಶಗಳನ್ನು ಇಲ್ಲಿ ಪರೀಕ್ಷೆಯಲ್ಲಿ ನಿಮಗೆ ಕೇಳೋ ಸಾಧ್ಯತೆ ಇರುತ್ತೆ. ಯಾವ್ಯಾವ ರೀತಿಯಾದ ಪ್ರಶ್ನೆಗಳು ನಿಮಗೆ ಬರ್ಬೋದು? ಅಂದರೆ ಸೈನ್ಸಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಫಿಸಿಕ್ಸಿಗೆ, ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು, ಅವುಗಳನ್ನು ನೋಡೋಣ. ಸ್ನೇಹಿತರೆ, ನಾನಿಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ. ಪ್ರಶ್ನೆಗಳು ಅನ್ನೋದಕ್ಕಿಂತ ಇಲ್ಲಿ ಕರೆಕ್ಟಾಗಿ ವಿವರಣೆಯನ್ನು ಕೊಡ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು. ನಂತರ ಪ್ರಶ್ನೆಗಳನ್ನು ನೋಡೋಣ. ಯಾಕೆಂದರೆ ನಾವು ಕಂಟೆಂಟನ್ನು ಅರ್ಥ ಮಾಡ್ಕೊಳ್ಳೋದೇ ಡೈರೆಕ್ಟಾಗಿ ಪ್ರಶ್ನೆಗಳನ್ನು ನೋಡೋದು ನನಗೆ ಅಷ್ಟು ಸರಿ ಅನಿಸೋದಿಲ್ಲ. ಮೊದಲು ಕಂಟೆಂಟನ್ನು ಕಲ್ತ್ಕೊಳ್ಳಿ, ನಂತರ ಪ್ರಶ್ನೆಗಳು ಎಷ್ಟು ಬೇಕಾದರೂ ನಿಮಗೆ ಯಾವ ರೀತಿ ಬೇಕಾದರೂ ಜನರೇಟ್ ಆಗ್ಬೋದು. ನಾನು ಆಗಲೇ ಹೇಳ್ದಂಗೆ ರಿಮೆಂಬರ್ ದೀಸ್ ಕ್ವಶನ್ಸ್. HSTR, PSTR, ಪ್ರೈಮರಿ ಸ್ಕೂಲ್ ಟೀಚರ್ಸ್ ಈಗ ಭಾಳಷ್ಟು ಟ್ರೆಂಡಿಂಗ್ ಇರೋದು ಅದೇ 1 to 5 ಕಾಲ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಅಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ EVS ಅಂತ ಕರೀತಾರೆ. ಆ EVS ಭಾಳ ಜನ EVS ಅಂದರೆ EVS ಏನು ಅಂತ ತಿಳ್ಕೊತೀರಿ. ಈಗೇನು ನಾವು ಡಿಸ್ಕಷನ್ ಮಾಡ್ತಿದ್ದೀವಿ ಅದೆಲ್ಲ EVS. 5ರಿಂದ 10ರವರೆಗಿನ ಎಲ್ಲ ವಿಜ್ಞಾನ, ಸಮಾಜ ವಿಜ್ಞಾನ ಸೇರಿಸಿದರೆ ನಿಮ್ಗೆ EVS ಅಂತ ಆಗುತ್ತೆ. ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿ, ಸೋಷಿಯಲ್ ಸೈನ್ಸು, ಅದರಲ್ಲಿ ಯಾವ್ಯಾವುದು ಭೂಗೋಳ ಎಲ್ಲವೂ ಬರುತ್ತೆ, ಇತಿಹಾಸ, ಪೌರನೀತಿ, ಅರ್ಥಶಾಸ್ತ್ರ ಎಲ್ಲವನ್ನು ಸೇರಿಸಿದರೆ ನಿಮಗೆ EVS ಅಂತ ಆಗುತ್ತೆ. ಅದು ನಿಮ್ಗೆ ಕರೆಕ್ಟಾಗಿ ಗೊತ್ತಿರಲಿ. ನಾವು EVS ಅಂದರೆ ಪರಿಸರ ಅಧ್ಯಯನ ಕೇವಲ 4-5ನೇ ತರಗತಿ ಓದ್ಬಿಟ್ರೆ ಸಾಕು, ಇದು ತಲೆಯಿಂದ ತೆಗಿರಿ. ಈ ಒಂದು ವಿಡಿಯೋ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು GPSTR ಮತ್ತು KPSCಯ FDA, SDA ಅಥವಾ ಇನ್ಯಾವುದೇ ನೇಮಕಾತಿ ಪರೀಕ್ಷೆಗೆ ಪತ್ರಿಕೆ 1ಕ್ಕೆ ಹೆಲ್ಪ್ ಆಗುತ್ತೆ. ರೈಟ್, ಈಗ ನೋಡೋಣ ಆ ಪ್ರಶ್ನೆಗಳು ಅಥವಾ ಯಾವ್ಯಾವ ರೀತಿಯಾದ ಒಂದು ಕಾನ್ಸೆಪ್ಟ್ಗಳು ನಿಮಗೆ ಬರಬಹುದು ಅಂತ. ಎತ್ತರದ ಪ್ರದೇಶಗಳಲ್ಲಿ ಅಥವಾ ಪರ್ವತಗಳ ಮೇಲೆ ಆಹಾರವನ್ನು ಬೇಯಿಸುವುದು ಕಷ್ಟ ಯಾಕೆ? ಯಾಕೆ ಕಷ್ಟ ಆಗುತ್ತೆ ಎತ್ತರದ ಪ್ರದೇಶಗಳಲ್ಲಿ ಆಹಾರವನ್ನು ಬೇಯಿಸ್ತಕ್ಕಂಥದ್ದು ಅಂತ ಹೇಳಿದರೆ, ಅಲ್ಲಿ ಏನು ಎಫೆಕ್ಟ್ ಆಗುತ್ತೆ? ಎತ್ತರಕ್ಕೆ ಹೋದಾಗೆಲ್ಲ ಸಮುದ್ರ ಮಟ್ಟದಿಂದ ಭೂಮಿಯಿಂದ ಮೇಲೆ ಹೋದರೆ ಏನು ಪರಿಣಾಮ ಆಗುತ್ತೆ ಅಂತ ನೋಡೋದಾದರೆ, ಎತ್ತರಕ್ಕೆ ಹೋದಂತೆ ವಾತಾವರಣದ ಒತ್ತಡ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇಲ್ಲಿ ಕುಕ್ಕರಲ್ಲಿ ಏನಾಗಿತ್ತು? ಒತ್ತಡ ಹೆಚ್ಚಾಗಿ ಕುದಿಯುವ ಬಿಂದು ಏನಾಗ್ತಿತ್ತು? ಹೆಚ್ಚಾಗ್ತಾ ಇತ್ತು. ಬಟ್ ಇಲ್ಲಿ ಒತ್ತಡ ಕಡಿಮೆ ಆಗುತ್ತೆ, ಕುದಿಯುವ ಬಿಂದು 100 ಡಿಗ್ರಿಗಿಂತ ಕಡಿಮೆ ಆಗೋದ್ರಿಂದ ಆಹಾರ ಬೇಯಲಿಕ್ಕೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ. ಇಷ್ಟೇ. ಅಂದರೆ ಭೂಮಿಯಿಂದ ಮೇಲೆ ಹೋದಂತೆಲ್ಲ ನಮಗೇನಾಗುತ್ತೆ? ಒಂದು ಕುದಿಯುವ ಬಿಂದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಆಹಾರವನ್ನು ಬೇಯಿಸಲಿಕ್ಕೆ ಸಮಯವನ್ನು ಹೆಚ್ಚು ತೆಗೆದುಕೊಳ್ಳುತ್ತೆ. ಇಷ್ಟೇ, ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ಇದು ಎಂಥ ಪ್ರಶ್ನೆ ಬೇಕಾದ್ರೂ ನಿಮಗೆ ಕೊಡ್ಬೋದು. ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಸರಿ ಅಥವಾ ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ತಪ್ಪು, ಈ ರೀತಿಯಾದ ಸ್ಟೇಟ್ಮೆಂಟ್ಗಳನ್ನು ಕೊಡ್ಬೋದು. ಅದು ನೆನ್ಪಿಟ್ಕೊಳ್ಳಿ. ಬಾಯ್ಲಿಂಗ್ ಪಾಯಿಂಟು ಮತ್ತು ಈ ಸಮುದ್ರ ಮಟ್ಟ, ಭೂಮಿ ಮಟ್ಟದ ಮೇಲೆ ಹೋದಂತೆಲ್ಲ ಏನಾಗುತ್ತೆ, ಇದೆಲ್ಲವನ್ನು ಕೂಡ ನಿಮಗೆ ಅರ್ಥ ಆಗುತ್ತೆ. ನಾನು ಆಗಲೇ ಹೇಳಿದಂಗೆ ಪ್ರೆಷರ್ ಕುಕ್ಕರ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ? ಕುಕ್ಕರ್ನ ಒಳಗೆ ಹೆಚ್ಚಿನ ಒತ್ತಡವು ನೀರಿನ ಕುದಿಯುವ ಬಿಂದುವನ್ನು ಹೆಚ್ಚಿಸುತ್ತದೆ. ಇದರಿಂದ ನೀರು ಹೆಚ್ಚಿನ ತಾಪದಲ್ಲಿ ಕುದಿಯುವುದರಿಂದ ಆಹಾರ ಬೇಗ ಬೇಯುತ್ತೆ. ಅಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ? ಹೆಚ್ಚಾಗುತ್ತೆ. ವಜ್ರವು ಅತಿಯಾಗಿ ಹೊಳೆಯುತ್ತೆ ಯಾಕೆ? ವಜ್ರದ ಹೊಳಪು ಯಾಕೆ? ಆಪ್ಟಿಕ್ ಫೈಬರ್ ಅಂತಲೂ ಹೇಳ್ತೀವಲ್ಲ, ಅದು ಕೂಡ ಅದೇ ಕೆಲಸವನ್ನು ಮಾಡುತ್ತೆ. ಈ ವಜ್ರ ಯಾಕೆ ಹೊಳೆಯುತ್ತೆ? ಯಾಕೆ? ಸಂಪೂರ್ಣ ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ವಜ್ರದ ಒಳಗೆ ಪ್ರವೇಶಿಸಿದ ಬೆಳಕು ಹೊರಬರುವ ಮುನ್ನ, ಅಂದರೆ ಅಲ್ಲಿಂದ ಬೆಳಕು ವಾಪಸ್ ಬರಬೇಕಾದ್ರೆ ರಿಫ್ಲೆಕ್ಟ್ ಆಗಬೇಕಾದ್ರೆ
ಪದೇ ಪದೇ ಪ್ರತಿಫಲನಗೊಂಡು ಅದು ಹೆಚ್ಚು ಹೊಳೆಯುವಂತೆ ಮಾಡುತ್ತೆ. ಇದನ್ನೇ ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಅದರಿಂದ ತುಂಬ ಹೊಳಪಿರೋ ಥರ ನಮಗೆ ಕಾಣಿಸುತ್ತೆ. ಇನ್ನು ಬಾಹ್ಯಾಕಾಶ ಯಾತ್ರಿಗಳಿಗೆ ಆಕಾಶವು ಕಪ್ಪು, ಅಂದರೆ ನಾವೇನು ಆಕಾಶಕ್ಕೆ ಹೋಗಿದ್ದೀವ ಸರ್, ನಮ್ಮನ್ನು ಈ ಥರ ಪ್ರಶ್ನೆ ಕೇಳ್ತೀರಾ ಅನ್ಬೇಡ್ರಿ. ಸೊ ಬಾಹ್ಯಾಕಾಶಕ್ಕೆ ನಾವೇನು ಹೋಗಿಲ್ಲ. ನಾವೇನು ಸುನೀತಾ ವಿಲಿಯಮ್ಸಾ ಅಥವಾ ಯಾರು ನೀಲ್ ಆರ್ಮ್ಸ್ಟ್ರಾಂಗಾ ಅಥವಾ ಯಾರ್ಯಾರು ಗಗನಯಾತ್ರಿಗಳಿದ್ದಾರೆ ಅವ್ರನ್ನ ನೀವು ಕೇಳಿದರೆ ಹೇಳ್ತಾರೆ. ಬಟ್ ನಾವೇನು ಹೋಗಿಲ್ಲ. ಹಬ್ಬಬ್ಬ ಅಂದರೆ ಯಾರಾದರೂ ನಮ್ಮ ಫ್ರೆಂಡ್ಸು ಅಥವಾ ನಮ್ಮ ರಿಲೇಟಿವ್ಸು ಫ್ಲೈಟಲ್ಲಿ ಹೋಗಿರ್ಬೇಕಷ್ಟೆ. ಬಟ್ ಬಾಹ್ಯಾಕಾಶ ಯಾತ್ರಿಗಳಿಗೆ ಇದಕ್ಕೆ ಹೋಗ್ಬೇಕಂತ ಏನಿಲ್ಲ, ಜನರಲ್ ನಾಲೆಡ್ಜ್ ಇದ್ದರೆ ಸಾಕು. ಬಾಹ್ಯಾಕಾಶದಲ್ಲಿ ವಾತಾವರಣ ಇರಲ್ಲ. ವಾತಾವರಣ ಇದ್ದರೆ ಅದರಲ್ಲಿ ಗಾಳಿ ಇರುತ್ತೆ. ಗಾಳಿಯಲ್ಲಿ ವಿವಿಧ ಅನಿಲಗಳು, ಧೂಳಿನ ಕಣಗಳು, ಒಂದು ಆರ್ದ್ರತೆ ಅಥವಾ ನೀರಿನ ಮಿಶ್ರಣಗಳು, ವಾಯುವಿನಲ್ಲಿರುವಂಥ ಎಲ್ಲ ಕಲ್ಮಶಗಳು ಏನಿರುತ್ತೆ ಅದ್ರ ಮೂಲಕ ಬೆಳಕು ಬಂದು ಚೆದುರುವಿಕೆ ಅಥವಾ ಸ್ಕ್ಯಾಟ್ರಿಂಗ್ ಆಗುತ್ತೆ. ಬಟ್ ಅಲ್ಲಿ ಇಲ್ಲ ಅಂಥೇಳಿ ಸ್ಕ್ಯಾಟ್ರಿಂಗ್ ಆಗಲ್ಲ. ಬೆಳಕಿನ ಚೆದುರುವಿಕೆ ಆಗದೇ ಇರೋದ್ರಿಂದ ಅಲ್ಲಿ ಏನೂ ನಮಗೆ ಗೋಚರ ಆಗಲ್ಲ. ಏನೂ ಇಲ್ಲ ಅಂದರೆ ನಥಿಂಗ್, ಅಂದರೆ ಬ್ಲ್ಯಾಕ್ ಇರಲೇಬೇಕಲ್ಲ ಅಲ್ಲಿ. ಸೊ ಬಾಹ್ಯಾಕಾಶದಲ್ಲಿ ವಾತಾವರಣ ಇಲ್ಲದಿರುವುದರಿಂದ ಸೂರ್ಯನ ಬೆಳಕಿನ ಚೆದುರುವಿಕೆ ಉಂಟಾಗಲ್ಲ. ಆದ್ದರಿಂದ ಆಕಾಶ ಅಲ್ಲಿ ಏನೂ ಇಲ್ಲ, ಅಂತ ಕಾಣುತ್ತೆ. ಸೊ ಕಪ್ಪಾಗಿ ಕಾಣುತ್ತೆ ಅವರಿಗೆ. ನೆಕ್ಸ್ಟ್, ವಾಹನಗಳಲ್ಲಿ ಈ ರಿಯರ್ ವ್ಯೂ ಮಿರರ್ ಅಂತ ಕರಿತೀವಿ, ಹಿನ್ನೋಟ ಕನ್ನಡಿಯಲ್ಲಿ ಏನನ್ನು ಬಳಸ್ತಾರೆ, ಯಾಕೆ ಕಾನ್ವೆಕ್ಸ್ ಮಿರರ್ ಅಥವಾ ಪೀನ ದರ್ಪಣವನ್ನು ಯಾಕೆ ಬಳಸ್ತಾರೆ, ಮತ್ತು ಯಾವ ದರ್ಪಣ ಅಂತಲೂ ಕೇಳ್ಬೋದು. ಪೀನ ದರ್ಪಣವನ್ನು ಬಳಸ್ತಾರೆ ಯಾಕಂದರೆ ಪೀನ ದರ್ಪಣವು ಯಾವಾಗಲೂ ವಸ್ತುವಿನ ನೇರ ಮತ್ತು ಚಿಕ್ಕದಾದ ಬಿಂಬವನ್ನು ನೀಡುತ್ತದೆ. ಅದೇ ನಿಮ್ನ ದರ್ಪಣ ಬಳಸಿದರೆ ನೋಡ್ರಿ ಒಂದ್ಸರಿ, ಏನಾಗುತ್ತೆ, ಉಲ್ಟಾ ಕಾಣುತ್ತೆ. ನಿಮ್ಮ ಮನೇಲಿರೋ ಒಂದು ಚೌಟು ಹೊಸ ತಂದಾಗ ನೀವು ಅದನ್ನು ಕ್ಲೀನಾಗಿ ಇಟ್ಕೊಂಡು ನೋಡಿ, ನಿಮ್ಮ ತಲೆ ಕೆಳಗೆ ಕಾಲು ಮೇಲೆ ಕಾಣಿಸುತ್ತೆ. ಸೊ ಹಿಂದುಗಡೆ ಬರೋ ವಾಹನ ಏನಾದರೂ ಉಲ್ಟಾ ಕಂಡ್ರೆ ನಮಗೆ ಯಾವ ರೀತಿ ಆಗ್ಬೋದು. ಹಾಗಾಗಿ ಇನ್ವರ್ಟೆಡ್ ಆಗಿರಬಾರ್ದು, ಅಂದರೆ ವಸ್ತುವಿನ ನೇರ ಮತ್ತು ಚಿಕ್ಕ ಪ್ರತಿಬಿಂಬವನ್ನು ತಗೊಳ್ಳುತ್ತೆ. ಇದು ಹೆಚ್ಚಿನ ವಿಸ್ತೀರ್ಣದ ನೋಟವನ್ನು, ಅಂದರೆ ತುಂಬ ರಸ್ತೆ ದೊಡ್ಡದಾಗಿದ್ದರೂ ಕೂಡ, ದೊಡ್ಡ ಗಾತ್ರದ ವಾಹನಗಳು ಕೂಡ ಚಿಕ್ಕದಾಗಿ ನಮಗೆ ನೀಟಾಗಿ ಕಾಣಿಸುತ್ತೆ. ಅದಕ್ಕಾಗಿ ಪೀನ ದರ್ಪಣವನ್ನು ಯೂಸ್ ಮಾಡ್ತಾರೆ. ಸರ್, ನಾವು ನೆನ್ಪಿಟ್ಕೋಬೇಕಂದ್ರೆ ಏನಾದರೂ ಇದಕ್ಕೆ ಐಡಿಯಾ ಕೊಡ್ತೀರಾ ಸರ್ ಅಂದರೆ ಕೊಡ್ತೀನಿ. ವಾಹನಗಳು ಪಿಯನ್ನು ಊದ್ತವೆ ಅಂತ. ಹೌದಾ? ವಾಹನಗಳು ಪಿಯನ್ನು ಊದ್ತವೆ ಅಂತ. ಪಿ ಅಂದರೆ ಏನು? ಸೌಂಡ್ ಮಾಡ್ತವೆ ಅಂತ, ಹಾರ್ನ್ ಆಗ್ತವೆ ಅಂತ ಅಷ್ಟೇ. ಸೊ ಪೀನ ದರ್ಪಣ ಅಂತ ನೆನ್ಪಿಟ್ಕೊಳ್ಳಿ. ವಾಹನಗಳು ಹಾರ್ನ್ ಮಾಡ್ತವೆ ಅಥವಾ ಪಿ ಊದ್ತವೆ ಅಂದಾಗ ಸೊ ನಾವು ಅದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಪೀನ ದರ್ಪಣ ಅಂತ ಈಸಿ ಆಗಲಿ ಅಂತ ನಾನು ಹೇಳಿದ್ದೀನಿ. ಸೊ ನಿಮಗೇನಾದರೂ ಅದು ಓಕೆ ಅನಿಸಿದರೆ ನೀವು ಕೂಡ ಅದೇ ಥರನೇ ನೆನ್ಪಿಟ್ಕೊಳ್ಳಿ. ಇನ್ನು ಮಳೆ ಬಿಲ್ಲು ಅಥವಾ ರೈನ್ಬೋ, ಕಾಮನ ಬಿಲ್ಲು ಅಂತೇಳಿ ಕರಿತೀವಿ, ಅದು ಯಾಕೆ ಉಂಟಾಗುತ್ತೆ? ಇದು ಕೂಡ ಸಾಕಷ್ಟು ಬಾರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿರೋವಂಥ ಕ್ವಶನ್ನು. ನಾನು ಕ್ವಶನ್ ಪೇಪರ್ ಬಿಟ್ಟು ಹೊರಗೆ ಬಂದುಬಿಟ್ಟಿದ್ದೀನಿ ಈಗ. ಯಾಕೆಂದರೆ ಬರೀ ಕ್ವಶನ್ ಪೇಪರು ಅಂತ ಹೋದರೆ ನಾಲೆಡ್ಜ್ ಕಡಿಮೆ ಆಗುತ್ತೆ, ಬರೀ ಅದಕ್ಕಷ್ಟೇ ಸೀಮಿತ ಆಗ್ತೀವಿ. ಇಂಥವನ್ನೆಲ್ಲ ನಾವು ಉಪಯೋಗಿಸೋದೇ ಇಲ್ಲ. ಹಾಗಾಗಿ ನೋಡಿ, ಏನಕ್ಕೆ ಈ ಒಂದು ವಿದ್ಯಮಾನ ಯಾಕಾಗುತ್ತೆ? ಇದಕ್ಕೆ ಪ್ರಮುಖ ಕಾರಣ ರಿಫ್ರಾಕ್ಷನ್, ವಕ್ರೀಭವನ. ಅಂದರೆ ನೀರಿನ ಹನಿಗಳು ಬೆಳಕು ಒಳಗಡೆ ಹೋಗಿ ಅಲ್ಲಿ ವಕ್ರೀಭವನ ಆಗುತ್ತೆ. ಅಂದರೆ ಒಂದು ರೀತಿ ಪ್ರಿಸಮ್ ಥರ ಕೆಲಸ ಮಾಡುತ್ತೆ. ಅದು ವಿಕ್ಷೇಣ ಅಂದರೆ ಡಿಸ್ಪರ್ಷನ್ ಆಗಿ ಆಂತರಿಕ ಪ್ರತಿಫಲನ ಹೊಂದಿ ನೀರಿನ ಹನಿಗಳು ಪ್ರಿಸಮ್ನಂತೆ ಕಾರ್ಯನಿರ್ವಹಿಸಿ ಸೂರ್ಯನ ಬೆಳಕನ್ನು ವಿಭಜನೆ ಮಾಡಿ 7 ಬಣ್ಣಗಳಾಗಿ ನಮಗೆ ತೋರಿಸುತ್ತೆ. ಅದನ್ನೇ ನಾವು ಕಾಮನ ಬಿಲ್ಲು ಅಂತ ಕರಿತೀವಿ. ಓಕೆ, ಇಷ್ಟೇ, ತುಂಬ ಸಿಂಪಲ್, ನೆನ್ಪಿಟ್ಕೊಳ್ಳಿ. ಇನ್ನು ವಿದ್ಯುತ್ ಬಲ್ಬ್ನಲ್ಲಿ ಫಿಲಮೆಂಟ್ನಲ್ಲಿ ತಯಾರು ಮಾಡಲಿಕ್ಕೆ ಮೊದಲಿದ್ದು ಈಗಿರೋಂಥ LED ಬಲ್ಬಲ್ಲ, ಮೊದಲು ಟಂಗ್ಸ್ಟನ್ನನ್ನು ನಾವು ಬಳಸ್ತಿದ್ವಿ. ಅದು ಬಿಸಿ ಆಗಿಬಿಟ್ಟು ನಮಗೆ ಬೆಳಕನ್ನು ಕೊಡ್ತಾ ಇತ್ತು. ವಿದ್ಯುತ್ ಬಲ್ಬು ಫಿಲಮೆಂಟ್ ತಯಾರು ಮಾಡಲಿಕ್ಕೆ ಟಂಗ್ಸ್ಟನ್ ಲೋಹವನ್ನೇ ಯಾಕೆ ಬಳಸ್ತಾನೆ ಅಂತ ಹೇಳಿದರೆ ತುಂಬ ಸಿಂಪಲ್. ಶಾಖದ ಕ್ರಿಯೆಯಿಂದ ಬೆಳಕು ಉತ್ಪತ್ತಿ ಆಗ್ತಾಯಿತ್ತು. ಅತಿ ಹೆಚ್ಚು ಶಾಖ ಬಂದರೂ ಕೂಡ ಅದು ಕರಗೋಗ್ತಾ ಇರಲಿಲ್ಲ. ಅದಕ್ಕಾಗಿ ಟಂಗ್ಸ್ಟನನ್ನು ನಾವು ಬಳಸ್ತೀವಿ. ಮೀನ್ಸ್ ಅದರ ದ್ರವಣ ಬಿಂದು, ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಟಂಗ್ಸ್ಟನ್ ಈಸ್ ನಿಯರ್ಲಿ 3422 ಡಿಗ್ರಿ ಸೆಂಟಿಗ್ರೇಡ್. 3422 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ಅದರದ್ದು ಒಂದು ಬಾಯ್ಲಿಂಗ್ ಪಾಯಿಂಟ್ ಇದೆ, ಅದು ಮೆಲ್ಟಿಂಗ್ ಪಾಯಿಂಟ್ ಇದೆ. ಅದರ ಅರ್ಥ ಅದ್ರ ಮೇಲೆ ಅದು ಕರಗುತ್ತೆ, ಅಲ್ಲಿವರೆಗೂ ಕರಗಲ್ಲ. ಸೊ ತುಂಬ ಶಕ್ತಿ ಇದೆ ಅದಕ್ಕೆ, ಅದು ತಡ್ಕೊಳ್ಳುತ್ತೆ ರೆಸಿಸ್ಟೆನ್ಸನ್ನು. ಹಾಗಾಗಿ ಅದನ್ನೇ ಟಂಗ್ಸ್ಟನನ್ನೇ ಅಲ್ಲಿ ಬಳಸ್ತಾರೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟು, ಸಮುದ್ರದ ನೀರು ನೀಲಿಯಾಗಿ ಕಾಣಲಿಕ್ಕೆ ಕಾರಣ ಏನು? ಸಮುದ್ರದ ನೀರು ನಮಗೆ ನೋಡಿದ್ರೆ ನೀಲಿ ಥರ ಕಾಣುತ್ತೆ, ಯಾಕೆ?
ನೀರಿನ ಅಣುಗಳಿಂದ ಸೂರ್ಯನ ಬೆಳಕಿನ ಚದುರುವಿಕೆ ಸ್ಕ್ಯಾಟ್ರಿಂಗ್ ಆಫ್ ಸನ್ರೈಸ್ ಏನಾಗುತ್ತೆ ಉಂಟಾಗೋದ್ರಿಂದ ಇದು ಸಣ್ಣ ತರಂಗಗಳಿಂದ ನೀಲಿ ಬಣ್ಣವನ್ನು ಹೆಚ್ಚು ಚದುರುವಿಕೆಯನ್ನು ಮಾಡುತ್ತೆ. ಹಾಗಾಗಿ ನಮ್ಮ ಕಣ್ಣಿಗೆ ನೀಲಿ ಬಣ್ಣ ಕಾಣುತ್ತೆ. ಅದೇ ಸೂರ್ಯ ಹುಟ್ಟುವಾಗ ಮುಳುಗುವಾಗ ಯಾಕೆ ನಮಗೆ ರೆಡ್ ಕಲರ್ ಕಾಣಿಸ್ತಾನೆ ಅಂದರೆ ಅಲ್ಲಿ ಈ ನೀಲಿ ಬದಲಿಗೆ ಕೆಂಪು ಬಣ್ಣ ಹೆಚ್ಚಿನದಾಗಿ ಸ್ಕ್ಯಾಟ್ರಿಂಗ್ ಆಗುತ್ತೆ. ಓಕೆ, ಕೆಂಪು ಬಣ್ಣ ಬಂದು ನೇರವಾಗಿ ನಮ್ಮ ವಾತಾವರಣದಿಂದ ಬಂದು ನಮ್ಮ ಕಣ್ಣಿಗೆ ತಲುಪುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಇಷ್ಟೇ. ಇದು ಕೂಡ ತುಂಬ ಇಂಪಾರ್ಟೆಂಟು. ಮತ್ತು ನಾನು ಆಗಲೇ ವಜ್ರದಲ್ಲಿ ಹೇಳಿದ್ನಲ್ಲ, ಅದೇ ಥರದ ವಿದ್ಯಮಾನ ಇಲ್ಲಿ ಆಪ್ಟಿಕ್ ಫೈಬರ್ಸಲ್ಲೂ ಕೂಡ ಆಗುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಆಪ್ಟಿಕಲ್ ಫೈಬರ್ಸ್ ಇದೇನೋ ಒಂಥರ ಬಲೆ ತಂತಿ ಥರ ಮಾಡಿರ್ತಾರೆ. ನೀವು ಅದನ್ನು ಡೆಕೋರೇಷನ್ಗೆಲ್ಲ ಇಟ್ಕೊಂಡಿರ್ತಾರೆ. ಅಬ್ಸರ್ವ್ ಮಾಡಿದ್ದೀನಿ ಅನಿಸುತ್ತೆ. ಈ ರೀತಿ ಬಂದಿರುತ್ತೆ. ಇವೆಲ್ಲ ಒಂಥರ ಲೈಟ್ ಆನ್ ಮಾಡಿದ್ರೆ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ. ಇವನ್ನ ನಾವು ಆಪ್ಟಿಕ್ ಫೈಬರ್ಸ್ ಅಂತ ಕರಿತೀವಿ. ಯಾವ ತತ್ವದಲ್ಲಿ ಕೆಲಸ ಮಾಡ್ತವೆ ಅಂತ ಹೇಳಿದ್ರೆ ಸಂಪೂರ್ಣ ಆಂತರಿಕ ಪ್ರತಿಫಲನ. ಇವುಗಳನ್ನು ಇಂಟರ್ನೆಟ್ ಮತ್ತು ವೈದ್ಯಕೀಯ ಉಪಕರಣಗಳಲ್ಲಿ ಎಂಡೋಸ್ಕೋಪಿ ಮಾಹಿತಿಯನ್ನು ಸಾಗಿಸಲಿಕ್ಕೆ ಬಳಸ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಂದರೆ ಸಂಪೂರ್ಣ ಆಂತರಿಕ ಪ್ರತಿಫಲನದೊಂದಿಗೆ ಆಪ್ಟಿಕ್ ಫೈಬರ್ಸನ್ನು ಅಲ್ಲೂ ಯೂಸ್ ಮಾಡ್ತಾರೆ ಮತ್ತು ಅಲ್ಲೂ ಕೂಡ ಅವನು ಕೂಡ ನಾವು ನೋಡಿದ್ದೀವಿ. ಮಾಹಿತಿಯನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ ಪುನಃ ಅಲ್ಲೇ ಅವು ಏನಾಗ್ತವೆ ಅಂದರೆ ರಿಫ್ಲೆಕ್ಟ್ ಆಗಿ ಸಂಪೂರ್ಣ ಆಂತರಿಕ ಪ್ರತಿಫಲನ ಆಗಿ ಮಾಹಿತಿಯನ್ನು ಸಾಗಿಸಲಿಕ್ಕೆ ಸಹಾಯವನ್ನು ಮಾಡುತ್ತೆ ಅಂತ. ಇನ್ನು ಮುಂದಿನ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಈ ಪ್ರಶ್ನೆ ಭಾಳಷ್ಟು ಪರೀಕ್ಷೆಗಳಲ್ಲಿ ರಿಪೀಟ್ ಆಗಿರೋವಂಥದ್ದು. KPSC ವಾರ್ಡನ್ ಪೋಸ್ಟ್ ಆಗಿರ್ಬೋದು, KS ಪ್ರಿಲಿಮ್ಸ್ ಆಗಿರ್ಬೋದು, ಓಕೆ, SDC, FDC, FDA ಇವೆಲ್ಲ ಪರೀಕ್ಷೆಗಳಲ್ಲೂ ಕೂಡ ವಿಲೇಜ್ ಅಕೌಂಟೆಂಟಲ್ಲಿ ಬಂದಿದ್ದಾವೆ ಇವು ಕ್ವಶನ್ಸು. ನೋಡಿ, ಶಬ್ದದ ವೇಗ ಘನ ದ್ರವ ಅನಿಲಗಳಲ್ಲಿ ಯಾವುದರಲ್ಲಿ ಹೆಚ್ಚಾಗಿರುತ್ತೆ? ಶಬ್ದ ಪ್ರಸಾರ ಆಗಲಿಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆಯಾ? 100% ಇದೆ. ಹಾಗಾಗಿ ಅದರಲ್ಲಿ ಎಂಥ ಮಾಧ್ಯಮ? ಅತ್ಯಂತ ಗಟ್ಟಿ ಇರುವಂಥ ಮಾಧ್ಯಮ ಏನಿದೆ ಅದರಲ್ಲಿ ಶಬ್ದ ಇನ್ನೂ ತೀವ್ರವಾಗಿ ಕೇಳಿಸುತ್ತೆ. ನೋಡಿ, ಘನವಸ್ತುಗಳಲ್ಲಿ ಅಥವಾ ಸಾಲಿಡ್ಸಲ್ಲಿ ಅತಿ ಹೆಚ್ಚು ವೇಗವಾಗಿರುತ್ತೆ ಉಕ್ಕು. ಅದರಲ್ಲಿ ಎಸ್ಪೆಷಲಿ ತುಂಬ ವೇಗವಾಗಿ ಶಬ್ದ ಪ್ರಸಾರ ಆಗುತ್ತೆ. ಇನ್ನು ಅನಿಲಗಳಲ್ಲಿ ಅಥವಾ ಗಾಳಿಗಳಲ್ಲಿ ವೇಗ ಅತಿ ಕಡಿಮೆ ಇರುತ್ತೆ. ಇದನ್ನು ತಿಳ್ಕೊಳ್ಳಿ. ಇನ್ನು ಬೆಳಕಿನ ಪ್ರಸಾರದ ಬಗ್ಗೆ ನಾವು ಮಾತಾಡೋದಾದರೆ ಇದು ಉಲ್ಟಾ ಕೇಸು. ಘನ ದ್ರವ ಅನಿಲ ಯಾವುದರಲ್ಲೂ ಇಲ್ಲ. ವ್ಯಾಕ್ಯೂಮಲ್ಲಿ ಅಥವಾ ನಿರ್ವಾತ ಅಂತ ಏನು ಕರಿತೀವಿ ಅಲ್ಲಿ ಬೆಳಕು ಅತ್ಯಂತ ವೇಗವಾಗಿ ಚಲಿಸುತ್ತೆ. ಈಗ ನಮಗೆ ಸೂರ್ಯನಿಂದ ಭೂಮಿಗೆ ಬೆಳಕು ಬರುತ್ತೆ. ಈ ಸನ್ನಿಂದ ಬೆಳಕು ಭೂಮಿಗೆ ಬಂದು ತಲುಪಬೇಕಾದ್ರೆ ಇಲ್ಲಿ ಮಧ್ಯದಲ್ಲಿ ಎಲ್ಲೂ ಕೂಡ ಅಟ್ಮಾಸ್ಫಿಯರ್ ಎಲ್ಲೂ ಇಲ್ಲ. ಸಾಲಿಡ್ಡು, ಗ್ಯಾಸು ಏನಾದರೂ ಇದೆಯಾ ಅಲ್ಲಿ? ಇಲ್ಲ. ಸೊ ವೇಗವಾಗಿ ಬಂದು ಯಾವುದೇ ಅಡೆತಡೆ ಇಲ್ಲದೆ ಭೂಮಿಗೆ ರೀಚ್ ಆಗುತ್ತೆ ಸೂರ್ಯನ ಬೆಳಕು. ಓಕೆ, ಇದು ನಿಮಗೆ ಗೊತ್ತಿರಲಿ. ಇದಿಷ್ಟು ಬೆಳಕು ನಿರ್ವಾತದಲ್ಲಿ ವೇಗವಾಗಿ ಚಲಿಸುತ್ತೆ. ಶಬ್ದ ಘನವಸ್ತು ಅಥವಾ ಸಾಲಿಡ್ಗಳಲ್ಲಿ ಎಸ್ಪೆಷಲಿ ಉಕ್ಕಿನಂಥ ವಸ್ತುಗಳಲ್ಲಿ ಕಣಗಳ ಜೋಡಣೆ ಅತ್ಯಂತ ಒತ್ತಾಗಿರತಕ್ಕಂಥದ್ರಲ್ಲಿ ಶಬ್ದ ವೇಗವಾಗಿ ಚಲಿಸುತ್ತೆ. ಕ್ಲಿಯರ್ ಆಯಿತಾ? ಇದು ಭಾಳ ಇಂಪಾರ್ಟೆಂಟು. ಇದ್ರ ಮೂಲಕ ಒಂದಷ್ಟು ಕ್ವಶನ್ಸ್ಗಳನ್ನು ನಾವು ನೋಡಿದ್ವಿ. ಇವನ್ನೇ ನಾವು ಕ್ವಶನ್ಸ್ ಥರ ಯಾಕೆ ನೋಡಬಾರ್ದು? ಈಗ ನೀವು ಎಕ್ಸ್ಪ್ಲನೇಷನ್ ಕೇಳಿಸ್ಕೊಂಡಿದ್ದೀರಿ, ಯಾರು ಗಮನ ಕೊಟ್ಟು ಕೇಳಿಸ್ಕೊಂಡಿದ್ದೀರಿ, ಯಾರು ನೋಟ್ ಮಾಡ್ಕೊಂಡಿದ್ದೀರಿ, ಅವರಿಗೆ ಈಗ ನಾನು ಕೇಳುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಡೋಕ್ಕಾಗುತ್ತೆ. ಪ್ರಶ್ನೆಗಳು ಬಂದಿದ್ದಾವೆ. ನಾವೀಗೇನು ಡಿಸ್ಕಷನ್ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇಲ್ಲಿದ್ದಾವೆ. ಒಂದೊಂದೇ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ: ಸಮುದ್ರ ಮಟ್ಟಕ್ಕಿಂತ ಎತ್ತರದ ಪ್ರದೇಶಗಳಲ್ಲಿ ನೀರು 100 ಡಿಗ್ರಿಗಿಂತ ಕಡಿಮೆ ತಾಪಮಾನದಲ್ಲಿ ಕುದಿಯಲಿಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ. ಸೊ ನಾನು ಈಗ ಆಲ್ರೆಡಿ ಇದನ್ನು ಡಿಸ್ಕಷನ್ ಮಾಡಿದ್ದೀನಿ. ಪ್ರಶ್ನೆಗಳು ಯಾವ ರೀತಿ ಬೇಕಾದರೂ ಬರ್ಬೋದು ಅಂತ. ಸೊ ನೋಡ್ತಾ ಹೋಗಿ ಆನ್ಸರ್ ಯಾವುದು ಅಂತ ಗೆಸ್ ಮಾಡಿ. ಎತ್ತರದ ಪ್ರದೇಶಗಳಲ್ಲಿ ಗಾಳಿ ಉಷ್ಣತೆ ಹೆಚ್ಚಾಗಿರುತ್ತೆ. ವಾತಾವರಣದ ಒತ್ತಡವು ಸಮುದ್ರ ಮಟ್ಟಕ್ಕಿಂತ ಕಡಿಮೆ ಇರುತ್ತೆ. ಗುಪ್ತೋಷ್ಣ ಪ್ರಮಾಣ ಹೆಚ್ಚಾಗಿರುತ್ತದೆ ಅಥವಾ ಗುರುತ್ವಾಕರ್ಷಣ ಶಕ್ತಿ ಹೆಚ್ಚಾಗಿರುತ್ತದೆ. ಈ ರೀತಿಯಾದ ಆಯ್ಕೆಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಯಾವುದಿರಬಹುದು? ಸಮುದ್ರ ಮಟ್ಟಕ್ಕಿಂತ ಎತ್ತರದ ಒಂದು ಪರ್ವತ ಪ್ರದೇಶಗಳಲ್ಲಿ ನೀರಿನ ಒಂದು 100 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕಡಿಮೆ ತಾಪಮಾನದಲ್ಲಿ ಯಾಕೆ ಕುದಿಯುತ್ತೆ ಅಂತ ಹೇಳಿದರೆ, ವಾತಾವರಣದ ಒತ್ತಡ ಏನಾಗಿರುತ್ತೆ ಅಂದರೆ ಕಡಿಮೆ ಆಗಿರುತ್ತೆ. ಹಾಗಾಗಿ ಅಲ್ಲಿ ಕುದಿಯುವ ಬಿಂದುವೂ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ನಾನು ಆಲ್ರೆಡಿ ಇದನ್ನು ನಿಮಗೆ ಡಿಸ್ಕಷನ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ಏನು ಜಾಸ್ತಿ ಹೇಳಲಿಕ್ಕೆ ನಾನು ಬಯಸೋದಿಲ್ಲ. ನಿಮ್ಗೆ ಬೇಕಾದರೆ ಇದರ ಒಂದು ಸ್ಕ್ರೀನ್ಶಾಟನ್ನು ತಕ್ಕೊಳ್ಳಿ, ಹಾಗೆಯೇ ನೀವು ಬರೆದು ಪ್ರಾಕ್ಟೀಸನ್ನು ಮಾಡಿ. ನೆಕ್ಸ್ಟ್ ಕ್ವಶನ್ನು:
ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರ ಅತಿ ವೇಗವಾಗಿ ಬೇಯಲಿಕ್ಕೆ ಕಾರಣವೇನು? ಇದನ್ನು ಕೂಡ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇನ್ನೊಂದು ಸರಿ ನೀವು ಆನ್ಸರನ್ನು ಗೆಸ್ ಮಾಡಿ. ಯಾಕಂದರೆ ಕಂಟೆಂಟ್ ಹೇಳಿ ನಾನು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ಹಬೆಯು ಆಹಾರವನ್ನು ಮೆದುಗೊಳಿಸುತ್ತದೆ. ಒಳಗಿನ ಹೆಚ್ಚಿನ ಒತ್ತಡವು ನೀರಿನ ಕುದಿಯುವ ಬಿಂದುವನ್ನು ಹೆಚ್ಚಿಸುತ್ತದೆ. ಕುಕ್ಕರ್ ಅಲ್ಯೂಮಿನಿಯಂನಿಂದ ಮಾಡಲ್ಪಟ್ಟಿದೆ. ಉಷ್ಣವು ಕುಕ್ಕರ್ನಿಂದ ಹೊರ ಹೋಗುವುದಿಲ್ಲ. ಸೊ ಸರಿಯಾದ ಉತ್ತರ ಯಾವುದಾಗಾದರೆ ಎಸ್, ನೀವು ಗೆಸ್ ಮಾಡಿದ್ದು ಕರೆಕ್ಟ್ ಇದೆ. ಒತ್ತಡ ಹೆಚ್ಚಾಗಿ ಕುದಿಯುವ ಬಿಂದು ಕೂಡ ಹೆಚ್ಚಾಗುತ್ತೆ. ಸೊ ಆಪ್ಷನ್ ಬಿ ಕೂಡ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಕುಕ್ಕರ್ನೊಳಗೆ ಹಬೆಯ ಒತ್ತಡ ಹೆಚ್ಚಾದಂತೆ ನೀರಿನ ಕುದಿಯುವ ಬಿಂದು ಬಾಯ್ಲಿಂಗ್ ಪಾಯಿಂಟ್ ಸುಮಾರು 120 ಡಿಗ್ರಿವರೆಗೆ ಏರುತ್ತೆ. ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಕೂಡ ಹೆಚ್ಚಾಗುತ್ತೆ, ಕುದಿಯುವ ಬಿಂದು. ಅದರ ಮೂಲಕ ಆಹಾರ ಏನಾಗುತ್ತೆ, ಬೇಗನೆ ಪಾತ್ರೆಯಲ್ಲಿ ಬೇಯುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ವಜ್ರವು ಪ್ರಕಾಶಮಾನವಾಗಿ ಮಿಂಚಲು ಕಾರಣವಾದ ಭೌತಿಕ ವಿದ್ಯಮಾನ ಯಾವುದು? ಇದನ್ನು ಕೂಡ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಬೆಳಕಿನ ಚದುರುವಿಕೆ, ಸ್ಕ್ಯಾಟರಿಂಗ್ ಆಫ್ ಲೈಟ್, ಡಿಸ್ಪರ್ಷನ್ ಆಫ್ ಲೈಟ್, ಬೆಳಕಿನ ವಿಕ್ಷೇಪಣ ಅಥವಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಸಂಪೂರ್ಣ ಆಂತರಿಕ ಪ್ರತಿಫಲನ, ಬೆಳಕಿನ ವಕ್ರೀಭವನ, ರಿಫ್ರಾಕ್ಷನ್. ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ಎಸ್, ನೀವು ಗೆಸ್ ಮಾಡಿರೋದ್ರಿಂದ ಸರಿಯಾದ ಉತ್ತರ ಆಪ್ಷನ್ ಸಿ, ಸಂಪೂರ್ಣ ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಅಂದರೆ ಕ್ರಿಟಿಕಲ್ ಆ್ಯಂಗಲ್ ಮೂಲಕ ವಜ್ರದ ಒಂದು ಕ್ರಾಂತಿ ಕೋನ ಅಥವಾ ಕ್ರಿಟಿಕಲ್ ಆ್ಯಂಗಲ್ ತುಂಬ ಕಡಿಮೆ ಇರೋದ್ರಿಂದ ವಜ್ರವು ಒಳಗೆ ಬೆಳಕನ್ನು ಪದೇ ಪದೇ ಆಂತರಿಕವಾಗಿ ಪ್ರತಿಫಲನಕ್ಕೊಳಗಾಗಿ ಹೊರಬರುತ್ತೆ. ಅದರಿಂದ ವಜ್ರ ತುಂಬ ಹೊಳಪನ್ನು ಅಥವಾ ಮಿನುಗು ಆಗುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟು, ಬಾಹ್ಯಾಕಾಶ ಯಾತ್ರಿಗಳಿಗೆ ಆಕಾಶವು ಕಪ್ಪಾಗಿ ಕಾಣಲು ಈ ಕೆಳಗಿನ ಅನುಪಸ್ಥಿತಿ ಕಾರಣ. ಯಾವುದು ಇಲ್ಲ ಅಂಥೇಳಿ ಅಲ್ಲಿ ಅವರಿಗೆ ಆಕಾಶ ಕಪ್ಪಾಗಿ ಕಾಣುತ್ತೆ ಅಂತ. ಸೊ ಹೇಗೆ ಕಾಣುತ್ತೆ ಅಂತ ನಾನು ಕೇಳಿಲ್ಲ, ಯಾಕೆ ಅಂತ ಕೇಳಿದರೆ ಯಾವುದರ ಒಂದು ಅನುಪಸ್ಥಿತಿ. ಸೂರ್ಯನ ಬೆಳಕು, ಗುರುತ್ವಾಕರ್ಷಣೆ, ವಾತಾವರಣ, ನೀರಾವಿ. ಏನು ಕಾರಣ? ಎಸ್, ಸೂರ್ಯನ ಬೆಳಕಲ್ಲ, ಗುರುತ್ವಾಕರ್ಷಣೆನೂ ಕೂಡ ಅಲ್ಲ, ನೀರಾವಿನೂ ಕೂಡ ಅಲ್ಲ, ಬದಲಾಗಿ ವಾತಾವರಣ ಇಲ್ಲದಿರುವುದು ಆಕಾಶ ಕಪ್ಪಾಗಿ ಕಾಣಲಿಕ್ಕೆ ಕಾರಣ. ಸೊ ವಾತಾವರಣ ಇಲ್ಲ. ನೆಕ್ಸ್ಟು, ವಾಹನಗಳ ಹಿನ್ನೋಟ ಕನ್ನಡಿ ಅಥವಾ ರಿಯರ್ ವ್ಯೂ ಕನ್ನಡಿಯಾಗಿ ಪೀನ ದರ್ಪಣವನ್ನೇ ಯಾಕೆ ಬಳಸ್ತಾರೆ? ಯಾಕೆ ಬಳಸ್ತಾರೆ? ಇದು ವಸ್ತುವನ್ನು ದೊಡ್ಡದಾಗಿ ತೋರಿಸುತ್ತದೆ. ಇದು ಯಾವಾಗಲೂ ತೆಳಕೆಳಗಾದ ಪ್ರತಿಬಿಂಬವನ್ನು ನೀಡುತ್ತದೆ. ಇದು ಯಾವಾಗಲೂ ನೇರ ಪ್ರತಿಬಿಂಬವನ್ನು ನೀಡುತ್ತದೆ ಮತ್ತು ವಿಶಾಲ ನೋಟವನ್ನು ಒದಗಿಸುತ್ತದೆ. ಇದು ಬಣ್ಣಗಳನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಸೊ ಸರಿಯಾದ ಉತ್ತರ ಏನು? ಕರೆಕ್ಟ್ ಆದ ಉತ್ತರ ಆಪ್ಷನ್ ಸಿ. ಸೊ ಮತ್ತೆ ನೀವೇನು ಓದೋ ಅವಶ್ಯಕತೆನೇ ಇಲ್ಲ. ಈಗೇನು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಿ, ಇದಿಷ್ಟೇ. ಇಂಥ ಪ್ರಶ್ನೆಗಳು ಬಂದರೆ ನೀವು ಆನ್ಸರನ್ನು ಈಸಿಯಾಗಿ ಮಾಡ್ಬೋದು. ಓಕೆ. ನೆಕ್ಸ್ಟ್, ಮಳೆ ಬಿಲ್ಲು ಅಥವಾ ಕಾಮನ ಬಿಲ್ಲಿನಲ್ಲಿ 7 ಬಣ್ಣಗಳು ಮೂಡಲಿಕ್ಕೆ ಪ್ರಮುಖವಾದ ಕಾರಣವಾದ ಬೆಳಕಿನ ಕ್ರಿಯೆ ಯಾವುದು? ಯಾವುದು? ಬೆಳಕಿನ ಪ್ರತಿಫಲನ ಮಾತ್ರ, ಕೇವಲ ವಕ್ರೀಭವನ, ಡಿಸ್ಪರ್ಷನ್ ಅಥವಾ ವಿಕ್ಷೇಪಣ, ಮತ್ತು ಡಿಫ್ರಾಕ್ಷನ್ ಅಂತ ಕೊಟ್ಟಿದ್ದಾರೆ, ವಿವರ್ತನೆ ಅಂತಕ್ಕಂಥದ್ದು. ಸೊ ಯಾವುದ್ರ ಮೂಲಕ ಒಂದು ಬೆಳಕಿನಲ್ಲಿ 7 ಬಣ್ಣಗಳು ಮೂಡಲಿಕ್ಕೆ ಪ್ರಮುಖವಾದ ಕಾರಣ ಆಗ್ತವೆ? ಇದನ್ನು ಕೂಡ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಬೆಳಕಿನ ಡಿಸ್ಪರ್ಷನ್ ಆಫ್ ಲೈಟ್ ಅಥವಾ ಒಂದು ಹನಿಗಳ ಮೂಲಕ ಬಂದು ಬಣ್ಣ ವಕ್ರೀಭವನಗೊಳ್ಳುತ್ತೆ. ಅದಕ್ಕೆ ಅದನ್ನು ನಾವು ಡಿಸ್ಪರ್ಷನ್ ಅಂತ ಹೇಳ್ತೀವಿ. ವಿವಿಧ ಬಣ್ಣಗಳಾಗಿ ಅಲ್ಲಿ ನಮಗೆ ಗೋಚರಣೆ ಆಗುತ್ತೆ. ವಿಕ್ಷೇಪಣ ಅಥವಾ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಹೇಳ್ತೀವಿ. ನೆಕ್ಸ್ಟು, ಇನ್ಕ್ಯಾಂಡಿಸೆಂಟ್ ಬಲ್ಬ್ಗಳಲ್ಲಿ ಫಿಲಮೆಂಟ್ ಆಗಿ ಟಂಗ್ಸ್ಟನ್ನನ್ನು ಬಳಸ್ತಾರೆ. ಓಕೆ. ಸೊ ಟಂಗ್ಸ್ಟನ್ನನ್ನು ಯಾಕೆ ಬಳಸ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಬಂದಿದೆ. ಅದನ್ನು ನೋಡ್ತಾ ಹೋಗೋಣ. ಅದಕ್ಕೆ ಆಪ್ಷನ್ಸ್ಗಳನ್ನು ಕೂಡ ನೋಡೋಣ. ಎಸ್, ಟಂಗ್ಸ್ಟನನ್ನು ಏನು ಅಂತ ಕೇಳಿದ್ದಾರೆ. ಇದು ಅತಿ ಹೆಚ್ಚಿನ ದ್ರವಣ ಬಿಂದುವನ್ನು ಹೊಂದಿದೆ. ಇದು ಬೆಳಕನ್ನು ಹೆಚ್ಚು ಪ್ರತಿಫಲಿಸುತ್ತದೆ. ಅತಿಯಂತ ಹಗ್ಗವಾಗಿ ಅಂದರೆ ಕಡಿಮೆ ರೇಟಿಗೆ ಸಿಗುತ್ತೆ. ಇದು ವಿದ್ಯುತ್ತನ್ನು ವೇಗವಾಗಿ ಹರಿಸುತ್ತೆ. ಸರಿಯಾದ ಉತ್ತರ ಏನು? ಅದರ ಮೆಲ್ಟಿಂಗ್ ಪಾಯಿಂಟು ಕಡಿಮೆ ಇರುತ್ತೆ. ಹೌದಲ್ವಾ? ಸೊ 3422 ಡಿಗ್ರಿ ಇರುತ್ತೆ ಅದರದ್ದು ಮೆಲ್ಟಿಂಗ್ ಪಾಯಿಂಟು. ಅದು ಬೇಗ ಕರಗೋದಿಲ್ಲ, ಅದಕ್ಕಾಗಿ ಅದನ್ನಲ್ಲಿ ಬಳಸ್ತಾ ಇದ್ರು. ಸಮುದ್ರದ ನೀರು ನೀಲಿ ಬಣ್ಣದಲ್ಲಿ ಕಾಣಲು ಕಾರಣವಾದ ಬೆಳಕಿನ ಚದುರುವಿಕೆ ವಿಧ ಯಾವುದು? ಸೊ ಬೆಳಕಿನ ಚದುರುವಿಕೆ ಯಾವುದ್ರ ಮೂಲಕ ಕಾಣುತ್ತೆ? ಸೊ ಟಿಂಡಾಲ್ ಪರಿಣಾಮ, ರೇಲಿ ಚದುರುವಿಕೆ, ರಾಮನ್ ಪರಿಣಾಮ, ಪ್ರತಿಫಲನ ಅಂತ ಇದೆ. ಸರಿಯಾದ ಉತ್ತರ ಯಾವುದು ಅಂತಂದರೆ ರೀಡಿ ಚದುರುವಿಕೆ ಅಥವಾ ಸ್ಕ್ಯಾಟ್ರಿಂಗ್ ಅಂತ ಏನು ಹೇಳ್ತೀವಿ. ಸೂರ್ಯನ ಬೆಳಕು ನೀರಿನ ಅಣುಗಳ ಮೇಲೆ ಬಿದ್ದಾಗ ಕಡಿಮೆ ತರಂಗದ ನೀಲಿ ಬಣ್ಣವು ಹೆಚ್ಚು ಚದುರುವಿಕೆಯಿಂದಾಗಿ ಸಮುದ್ರ ನೀಲಿಯಾಗಿ ನಮಗೆ ಕಾಣುತ್ತೆ.
ಇನ್ನು ಆಪ್ಟಿಕ್ ಫೈಬರ್ ಸಂಪರ್ಕ ಸಾಧನಗಳು ಯಾವ ತತ್ವದ ಮೇಲೆ, ನಾನು ಆಲ್ರೆಡಿ ಇದನ್ನು ಕೂಡ ಹೇಳಿದ್ದೀನಿ, ಸಂಪೂರ್ಣ ಆಂತರಿಕ ಪ್ರತಿಫಲನ ತತ್ವದ ಮೇಲೆ ಕೆಲಸ ಮಾಡ್ತವೆ ಅಂತ ಹೇಳ್ಬಿಟ್ಟು. ಅಂದರೆ ಬೆಳಕಿನ ಸಂಕೇತಗಳ ರೂಪದಲ್ಲಿ ಮಾಹಿತಿಯನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ, ಆಪ್ಟಿಕ್ ಫೈಬರ್ಗಳಲ್ಲಿ ಬೆಳಕು ತಂತಿಯ ಒಳಗೆ ಗೋಡೆಗಳಿಗೆ ಬಡಿದು ಸಂಪೂರ್ಣ ಆಂತರಿಕ ಪ್ರತಿಫಲನದ ಮೂಲಕ ಅತ್ಯಂತ ವೇಗವಾಗಿ ದೂರದವರೆಗೆ ಚಲನೆಯನ್ನು ಮಾಡ್ತವೆ. ಇನ್ನು ಶಬ್ದದ ವೇಗವು ಈ ಕೆಳಗಿನವುಗಳಲ್ಲಿ ಗರಿಷ್ಠವಾಗಿರುತ್ತೆ. ಯಾವುದರಲ್ಲಿ? ನಿರ್ವಾತದಲ್ಲಿ, ನೀರು, ಗಾಳಿ, ಕಬ್ಬಿಣದ ಸಳು ಅಥವಾ ರಾಡ್ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಯಾವುದು? ವ್ಯಾಕ್ಯೂಮ್ನಲ್ಲಿ ಬೆಳಕು ಶಬ್ದ ಚಲಿಸೋದೇ ಇಲ್ಲ. ನೀರಲ್ಲಿ, ಗಾಳಿಯಲ್ಲಿ ಮತ್ತು ಕಬ್ಬಿಣದಲ್ಲಿ ಕಂಪೇರ್ ಮಾಡಿದರೆ ಕಬ್ಬಿಣದಲ್ಲಿ ಹೆಚ್ಚು ವೇಗವಾಗಿ ಚಲಿಸುತ್ತೆ. ಸೊ ಶಬ್ದ ಚಲಿಸಲಿಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ಮಾಧ್ಯಮದ ಕಣಗಳು ಎಷ್ಟು ಹತ್ತಿರ ಇರುತ್ತವೆಯೋ ಶಬ್ದ ಅಷ್ಟು ವೇಗವಾಗಿ ಚಲಿಸುತ್ತೆ. ಆದ್ದರಿಂದ ಘನ ವಸ್ತುಗಳಲ್ಲಿ ಅತ್ಯಂತ ವೇಗವಾಗಿ, ಅನಿಲಗಳಲ್ಲಿ ಅತ್ಯಂತ ಕಡಿಮೆ ವೇಗವಾಗಿ ಚಲಿಸುತ್ತದೆ. ಸೊ ಇದಿಷ್ಟು ಕ್ವಶನ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ಥರದ ಒಂದು ವಿಡಿಯೋ ಕ್ಲಾಸಸ್ಗಳು ಕಂಟಿನ್ಯೂ ಬೇಕು ಅಂದರೆ ನನಗೆ ತಿಳಿಸ್ಕೊಡಿ. ನಿಮ್ಮ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವುದು, ಮತ್ತು ಸೈನ್ಸಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ನಿಮಗೆ ಕ್ಯೂರಿಯಾಸಿಟಿ ಬಂದಿದೆ, ಅದನ್ನು ಕಲ್ತ್ಕೊಳ್ತಿದ್ದೀರಾ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್.